ಈಗಾಗಲೇ ನಮ್ಮ ಪಕ್ಷದಲ್ಲಿ ಸುಮಾರು ಈಗಾಗಲೇ ಒಂದು 3-4 ತಿಂಗಳಿಂದ ಅತಿ ಹೆಚ್ಚಾಗಿ ಬರ್ತಾ ಇರೋಂಥ ಒಂದು ವಿಷಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು. ಒಂದು ಗುಂಪು ನಮ್ಮ ಪಕ್ಷದಲ್ಲೇ ಹಿರಿಯರು ಯತ್ನಾಳ್ ಅವರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ದರೂ ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು, ನಮ್ಮ ರಾಜ್ಯದ ಮುಖಂಡರುಗಳು ಅವ್ರ ಜೊತೆ ಚರ್ಚೆ ಮಾಡಿ, ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡ್ರಿಸುವಂಥದ್ದಾಗಲಿ ಅಥವಾ ನೀವು ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗಲಿ ಯಾವುದೂ ಸಹ ಒಂದು ಕೆಲಸನೂ ಮಾಡದೆ ಅಲ್ಲಿ ಅವ್ರಿಗೇನು ಹೇಳಬೇಕು ಅಲ್ಲಿ ಹೇಳೋದು, ಇಲ್ಲೇನು ಬೇಕೋ ಇಲ್ಲಿ ಹೇಳೋದು, ಒಟ್ಟಾರೆಯಾಗಿ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಆ ಇಷ್ಟಪಡೋರು ನೇರವಾಗಿ ಮಾತಾಡೋರು, ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು, ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು, ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸಬೇಕಾಗತ್ತೆ. ನಮಗಿರೋಂಥ ವಿರೋಧ ಪಕ್ಷದ ಕೆಲಸ ಈಗ ಆಡಳಿತ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲೂ ತಪ್ಪು ನಡೀತಾ ಇದೆ, ಅದನ್ನು ಎತ್ತಿ ತೋರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಆದರೆ ಅದನ್ನು ಮಾಡದೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋ ಅಂಥದ್ದು, ನೀವು ಮುಂದುವರಿಸಿ ನೀವು ನಿಲ್ಲಿಸ್ಬೇಡಿ ಗಲಾಟೆನೇ ಅಂತ ಹೇಳ್ಕೊಡೋದು, ಇವೆಲ್ಲ ಮಾಡೋದು ಭಾಳ ದೊಡ್ಡ ತಪ್ಪಾಗತ್ತೆ. ಇದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಇದು ಕೇಂದ್ರದ ವರಿಷ್ಠರು ಯಾವ ಸಮಯದಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಕೇಂದ್ರ ನಾಯಕರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗಬೇಕಾಗಿದೆ. ಅದು ಬಿಟ್ಟು ದಿನ ಪತ್ರಿಕೆಗಳಲ್ಲಿರ್ಬೋದು, ಮಾಧ್ಯಮಗಳಲ್ಲಿರ್ಬೋದು, ಆಡಳಿತ ಪಕ್ಷದವ್ರಿಗಿಂತ ವಿರೋಧ ಪಕ್ಷದವರ ಸುದ್ದಿನೇ ಜಾಸ್ತಿ ಆಗ್ತಾ ಇದೆ. ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲಗಳಕ್ಕಿಂತ ಸಾರ್ವಜನಿಕರಲ್ಲಿ ಮೂಡುವಂಥ ಅಭಿಪ್ರಾಯ BJPನಲ್ಲೇ ಗೊಂದಲ ಜಾಸ್ತಿ ಇದೆ ಅನ್ನೋದು ಗೊತ್ತಾಗೋ ಥರ ಕಾಣ್ತಾ ಇರುತ್ತೆ. ಅದಕ್ಕೆ ಇನ್ನು ಮುಂದಕ್ಕಾದರೂ ಏನಿವತ್ತು ಬೆಂಗಳೂರು ನಗರದ ಹಿರಿಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಅಶೋಕ್ ಅವರು ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ, ಅವರ ಘನತೆಗೆ, ಅವರ ಹಿರಿತನಕ್ಕೆ ಒಂದು ಗೌರವ ತರುತ್ತೆ. ಇದನ್ನು ಹಿಂಗೆ ಮುಂದುವರಿಯೋಕ್ಕೆ ಬಿಟ್ಟರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯದಂತೂ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.